ಒಂಟಿ ಜೀವನ ನಡೆಸುತ್ತಿದ್ದ ನನ್ನ ಜೀವನದಲ್ಲಿ ನಮ್ಮ ಮನೆಯ ಬಾಡಿಗೆದಾರನ ನೋವು ಕೇಳಿ ಅಯ್ಯೋ ಅನ್ನಿಸಿ ಅವನ ಬಳಿ ಹೂವನ್ನು ಅರಳಿಸಿಕೊಂಡ ಕಥೆ ಅವನ ಜೀವನದಲ್ಲಿ ನಡೆದಿದ್ದು ನಿಮ್ಮ ಜೀವನದಲ್ಲೂ ಆಗಬಹುದು. ಹಾಗಾಗಿ ಅವನು ಮಾಡಿದ ತಪ್ಪು ನೀವು ಮಾಡಬೇಡಿ. ಹಲೋ ಸ್ನೇಹಿತರೆ, ನನ್ನ ಹೆಸರು ಸಮತಾ. ನನಗೆ 25 ವರ್ಷ. ನನಗೆ ಮದುವೆ 3 ವರ್ಷ ಆಯಿತು. ಆದರೆ 2 ವರ್ಷದ ಹಿಂದೆ ಒಂದು ಆಕ್ಸಿಡೆಂಟ್ ಆಗಿ ನನ್ನ ಗಂಡ ತೀರಿಕೊಂಡ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ನನ್ನ ಗಂಡ ನಿಖಿಲ್ ಬಿಟ್ಟು ಹೋದ ಒಂದು ಬಿಲ್ಡಿಂಗ್ ಅಷ್ಟೇ. ಮೇಲ್ಗಡೆ ಮನೆಯಿಂದ ಬರುತ್ತಿದ್ದ ಬಾಡಿಗೆಯಿಂದ ನಾನು ನನ್ನ ಜೀವನ ನಡೆಸುತ್ತಿದ್ದೆ. ಹೀಗೆ ಅಳುಬರು ಮನೆ ಖಾಲಿ ಮಾಡಿಕೊಂಡು ಹೋದಾಗ ಆ ಮನೆಗೆ ಹೊಸಲಾಗಿ ಒಬ್ಬ ಬಂದ, ಕಿರಣ್ ಎಂದು. ನೋಡೋಕೆ ಒಳ್ಳೆ ಹುಡುಗನಂತೆ ಕಾಣಿಸಿದರು. ಒಂದು 22 ಅಥವಾ 23 ವಯಸ್ಸು ಆಗಿರಬಹುದು. ನಾನು ಫಸ್ಟು ಅವನಿಗೆ ಎಲ್ಲಾ ರೂಲ್ಸನ್ನು ಹೇಳಿದೆ. ಮನೆಗೆ ಇನ್ನೊಬ್ಬ ವ್ಯಕ್ತಿ ಬರುವಂತಿಲ್ಲ, ಇದು ಕೇವಲ ನಿನಗೆ ಮಾತ್ರ ಎಂದು. ಅವನು ಒಪ್ಪಿಕೊಂಡಿದ್ದ. ನಾನು ಒಬ್ಬಂಟಿ ಮಹಿಳೆಯಾಗಿದ್ದರೂ ತುಂಬಾನೇ ಶಿಸ್ತಿನಿಂದ ಇದ್ದೆ. ಯಾವ ವ್ಯಕ್ತಿಯ ಸಹವಾಸನೂ ಮಾಡದೆ ನನಗೆ ಬೇಕಾದಾಗ ಒಂದು 10 ನಿಮಿಷಗಳ ಕಾಲ ಕಮಲ ಹೂವನ್ನು ಮುಟ್ಟಿಕೊಂಡು ಆನಂದ ಪಡೆದುಕೊಳ್ಳುತ್ತಿದ್ದೆ. ಪ್ರತಿ ಸಲ ಹೂವಿನಿಂದ ನೀರು ಬಂದಾಗಲೂ ನನ್ನ ಕಣ್ಣಲ್ಲಿ ದುಃಖದ ನೀರು ಬರುತ್ತಿತ್ತು. ಆದಲೂ ಎಲ್ಲವನ್ನೂ ಸಹಿಸಿಕೊಂಡು ಕಮಲ ಹೂವನ್ನು ಮುಟ್ಟುತ್ತಿದ್ದೆ. ಇತರ ಇದ್ದ ನಾನು 2 ವರ್ಷದಿಂದ ಯಾರಿಗೂ ಬಗ್ಗದ ನನ್ನ ಹೃದಯ ಈ ಕಿರಣ್ಣನ್ನ ನೋಡಿದರೆ ಸ್ವಲ್ಪ ವಾಲಿದಂತೆ ಆಗುತ್ತಿತ್ತು. ಆದರೂ ನಾನು ನನ್ನ ಮನಸ್ಸನ್ನು ನನ್ನ ಹಿಡಿತದಲ್ಲಿಟ್ಟುಕೊಂಡು ಇರುತ್ತಿದ್ದೆ. ಅವನು ಕೂಡ ತುಂಬಾನೇ ಒಳ್ಳೆ ಹುಡುಗ. ಬೆಳಿಗ್ಗೆ ಬೇಗ ಏಳುತ್ತಿದ್ದ, ವಾಕಿಂಗ್, ವ್ಯಾಯಾಮ ಎಲ್ಲವನ್ನೂ ಮಾಡಿ ಒಂದು ಆರೋಗ್ಯಕರ ಜೀವನವನ್ನು ಮಾಡುತ್ತಿದ್ದ. ಅವನ ಮೈಕಟ್ಟು ತುಂಬಾನೇ ಸುಂದರವಾಗಿತ್ತು. ತುಂಬಾನೇ ಅಟ್ರಾಕ್ಟಿವ್ ಪರ್ಸನಾಲಿಟಿ. ಹೋಗ್ತಾ ಬರ್ತಾ ನನ್ನನ್ನು ತುಂಬಾನೇ ಚೆನ್ನಾಗಿ ಮಾತಾಡಿಸುತ್ತಿದ್ದ. ನಾನು ಕೂಡ ಅವನ ಬಳಿ ನಗುತ್ತಾ ಮಾತಾಡಿಕೊಂಡು ಇರುತ್ತಿದ್ದೆ. ಹೀಗೆ ಬಂದ ಹೊಸದರಲ್ಲಿ ಕರೆಕ್ಟಾಗಿ ಬಾಡಿಗೆ ಕೊಡುತ್ತಿದ್ದ ಒಂದು 3 ತಿಂಗಳು ಕಳೆದ ನಂತರ, ಈ ತಿಂಗಳು ಬಾಡಿಗೆ ಕೊಡಲು ಆಗುವುದಿಲ್ಲ, ನೆಕ್ಸ್ಟ್ ತಿಂಗಳು 2 ಸೇರಿಸಿ ಕೊಡುತ್ತೇನೆ ಎಂದು ಹೇಳಿದ. ನಾನು ಕೂಡ ಏನೋ ಕಷ್ಟ ಇರಬೇಕು ಎಂದು ಸರಿಯಾಯಿತು, ಮುಂದಿನ ತಿಂಗಳು ಮಿಸ್ ಮಾಡಬೇಡ ಎಂದು ಹೇಳಿದ. ಆದರೆ ಮುಂದಿನ ತಿಂಗಳು ಕೂಡ ಅದೇ ರೀತಿ ಹೇಳಿದ. ಆ ಮನೆಯ ಬಾಡಿಗೆಯಿಂದನೇ ನನ್ನ ಜೀವನ ನಡೆಯುತ್ತಿತ್ತು. ಇವನು 2 ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ, ಈಗ ತೀರ್ಗ ಮುಂದಿನ ತಿಂಗಳು ಎಂದು ಹೇಳ್ತಿದ್ದಾನೆ. ನನಗೆ ತುಂಬಾನೇ ಕೋಪ ಬಂತು. ಅದೆಲ್ಲ ಆಗಲ್ಲ, ಇನ್ನು 2 ದಿನ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ 2 ತಿಂಗಳು ಬಾಡಿಗೆನ ಕೊಡು ಎಂದು ಹೇಳಿ ಹೋದೆ. ಈ ರೀತಿ ಕಿರುಚಿ ಹೋದ ಮೇಲೆ ಮುಂದೆ ನನ್ನ ಜೀವನದಲ್ಲಿ ಅವನ ಜೊತೆ ಆ ರೀತಿ ಮಾಡ್ತೀನಿ ಅಂತ ಅವತ್ತು ನನಗೂ ತಿಳಿದಿರಲಿಲ್ಲ. ಯಾರ ಸಹವಾಸವೂ ಬೇಡ ಎಂದು ನಿರ್ಧರಿಸಿದ್ದ ನಾನು ಅವನ ಬಳಿ ಜಾಸ್ತಿ ಮಾತಾಡಲು ಕೂಡ ಹೋಗುತ್ತಿರಲಿಲ್ಲ. ಅಂದು ರಾತ್ರಿ ಅವನ ಮನೆಗೆ ಹೋಗೋದಾ, ಏನಾಯ್ತು, ಯಾಕೆ 2 ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ, ಏನಾದ್ರೂ ಕಷ್ಟನಾ ಎಂದು ಕೇಳಬೇಕು ಎಂದು ಯೋಚನೆ ಬಂತು. ರಾತ್ರಿ ಸಮಯವಾಗಿದ್ದರಿಂದ ಈ ಸಮಯದಲ್ಲಿ ಬೇಡ, ಬೆಳಗ್ಗೆ ಹೋಗಿ ಕೇಳೋಣ ಅಂತ ಸುಮ್ಮನೆ ಇದ್ದೆ. ಆ ರಾತ್ರಿ ಜೋರು ಗಾಳಿ, ತುಂಬಾನೇ ಚಳಿ. ಆ ಗಾಳಿಯ ರಭಸಕ್ಕೆ ನನ್ನ ಭಯಕ್ಕೆ ನನ್ನನ್ನು ಸುಮ್ಮನೆ ಇರಲು ಬಿಡಲಿಲ್ಲ. ಸರಿ, ಇನ್ನೇನ್ ಮಾಡೋದು, ಅದೇ ಜೀವನ ಎಂದು ದಿನನಿತ್ಯ ಮಾಡುತ್ತಿದ್ದ ಕೆಲಸವನ್ನು ಮಾಡಿಕೊಂಡು ಹೂವನ್ನು ನನ್ನ ಕೈಗಳಿಂದ ಅರಳಿಸಿ ಅದನ್ನು ನಿಧಾನಕ್ಕೆ ಸವರುತ್ತಾ ಒಂದು 15 ನಿಮಿಷ ಆದ ಮೇಲೆ ಅದರಿಂದ ನೀರು ಚಿಮ್ಮಿಸಿ ಮಲಗಿದೆ. ಆದರೆ ಅದು ಖುಷಿಯ ನೀರು ಆಗಿರಲಿಲ್ಲ. ಆ ರಾತ್ರಿ ಮಲಗಿರುವಾಗ ನನ್ನ ಮನಸ್ಸಿನಲ್ಲಿ ನೂರಾರು ಭಾವನೆಗಳು ಉಂಟಾದವು. ಇದೇ ರೀತಿ ಎಷ್ಟು ದಿನ ಅಂತ ಮಾಡೋದು, ನನಗಿನ್ನು 25 ವರ್ಷ, ನನಗೂ ಕೂಡ ಒಂದು ಜೀವನ ಇದೆಯಲ್ಲರೇ, ಅದನ್ನು ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿ ಕಳೆಯುವುದು ಎಂತೆಲ್ಲ ಅನಿಸಿತು. ಇದೇ ಯೋಚನೆಯಲ್ಲಿ ಕಿರಣನ್ನು ನೆನೆಸಿಕೊಂಡು ಮಲಗಿದೆ. ಮಾರನೇ ದಿನ ಬೆಳಗ್ಗೆ ನಾನು ಕಿರಣ್ ಮನೆಗೆ ಹೋದೆ. ನಾನು ಹೋಗುತ್ತಿದ್ದಂತೆ, ನಾಳೆ ಕೊಟ್ಟು ಬಿಡುತ್ತೇನೆ ಬಾಡಿಗೆ, ಇವತ್ತೊಂದು ದಿನ ಟೈಮ್ ಕೊಡಿ ಎಂದು ಕೇಳಿಕೊಂಡ. ಅದಕ್ಕಲ್ಲ ಕಣೋ ನಾನು ಬಂದಿರೋದು, ಹೇಳು ಏನಾಯ್ತು, ಯಾಕೆ 2 ತಿಂಗಳ ಬಾಡಿಗೆ ಕೊಟ್ಟಿಲ್ಲ, ಏನಾದ್ರೂ ಕಷ್ಟನಾ ಎಂದು ಕೇಳಿದೆ. ಆಗ ಅವನು ಕಥೆಯನ್ನು ಹೇಳಿದ. ಅವನು ಊರಿನಿಂದ ಬೆಂಗಳೂರಿಗೆ ಕೆಲಸ ಹುಡುಕಿಕೊಂಡು ಬಂದು ಇಲ್ಲಿ ಅವನಿಂದ ದುಡ್ಡು ಪಾವತಿಸಿಕೊಂಡು ಕೆಲಸ ಕೊಡಿಸುತ್ತೇನೆ ಎಂದು ಒಂದು ಫೇಕ್ ಕಂಪನಿ ಅವನ ಹತ್ತಿರ ದುಡ್ಡು ಇಸಿಕೊಂಡು ಅವನ ಬಳಿ 1 ತಿಂಗಳು ಕೆಲಸ ಮಾಡಿಸಿಕೊಂಡು ತಾನು ಟಾರ್ಗೆಟ್ ರೀಚ್ ಆಗಿಲ್ಲ, ಈ ಬಾರಿ ತನ್ನ ಸಂಬಳ ಬರುವುದಿಲ್ಲ, ಮುಂದಿನ ತಿಂಗಳು ಟಾರ್ಗೆಟ್ ಅನ್ನು ರೀಚ್ ಮಾಡಿದರೆ 2 ತಿಂಗಳ ಸಂಬಳ ಒಟ್ಟಿಗೆ ಹಾಕುತ್ತೇವೆ ಎಂದು ಹೇಳಿದರಂತೆ. ಅವನು ಕೆಲಸ ಸೇರಿಕೊಳ್ಳೋಕೆ 20,000 ಕೊಟ್ಟು ಅವರನ್ನು ನಂಬಿ ಈ ರೀತಿ ಫೇಕ್ ಕೆಲಸಕ್ಕೆ ಜಾಯ್ನ್ ಆಗ್ಬಿಟ್ಟಿದ್ದ. ಈ ವಿಷಯ ತಿಳಿದಿದ್ದಂಗೆ ನಾನು ಅವನಿಗೆ ಬುದ್ಧಿವಾದ ಹೇಳಿದೆ. ಇದೆಲ್ಲ ಫೇಕ್ ಕಣೋ, ಅವರ ಯಾವ ಕಂಪನಿಯೂ ಇರುವುದಿಲ್ಲ, ನಿನ್ನ ಹತ್ತಿರ ದುಡ್ಡು ಕಿಟ್ಟುಕೊಳ್ಳೋಕೆ ನಾಟಕ ಮಾಡುತ್ತಾರೆ ಅಷ್ಟೇ, ನಿನಗೆ ಯಾವ ಸಂಬಳನೂ ಬರೋದಿಲ್ಲ, ಸುಮ್ಮನೆ ಮೋಸ ಹೋಗ್ಬೇಡ, ಕೆಲಸ ಬಿಡು ಎಂದು ಹೇಳಿದೆ.
ಏನೂ ತಿಳಿಯದ ಅವನು ನಾನು ಆ ರೀತಿ ಹೇಳುತ್ತಿದ್ದಂತೆ ಅತ್ತುಬಿಟ್ಟ. ಅವನನ್ನು ಸಮಾಧಾನ ಮಾಡಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. ಅವನ ಮುಗ್ಧತೆ ನನ್ನ ಮನಸ್ಸಿನೊಳಗೆ ಕುತ್ಕೊಂಡ್ಬಿಟ್ಟು. ಯಾಕೋ ಗೊತ್ತಿಲ್ಲ, ನನ್ನ ಒಂಟಿತನನೋ ಅಥವಾ ಅವನ ಮುಗ್ಧತೆಯೋ 2 ವರ್ಷದಿಂದ ಸುಮ್ಮನೆ ಇದ್ದ ನನ್ನ ಮನಸ್ಸು ಅಂದು ಯಾಕೋ ತಡೆಯಲಿಲ್ಲ. ಅವತ್ತು ಆಗಿದ್ದಾಗಲಿ ಎಂದು ನನ್ನ ಮನಸ್ಸಿನಲ್ಲಿದ್ದದ್ದನ್ನು ಕಿರಣ್ ಹತ್ರ ಕೇಳಿದೆ. ನನ್ನ ಕಥೆಯನ್ನು ಅವನ ಹತ್ತಿರ ಹೇಳಿಕೊಂಡೆ. ಅವನಿಗೂ ಕೂಡ ಇದೆಲ್ಲ ಹೊಸತು. ಹಿಂದೆ ಯಾರ ಹತ್ತಿರ ಕೂಡ ಕೆಲಸ ಮಾಡಿಲ್ಲದವನು ಹೇಗೆ ಮಾಡಬೇಕೆಂದು ತಿಳಿಯಲಿಲ್ಲ. ಆದರೆ ನಾನು ಅವನಿಗೆ ಧೈರ್ಯ ತುಂಬಿ ಹೇಳಿಕೊಟ್ಟೆ. ಅವನು ಕೂಡ ತುಂಬಾನೇ ಗುಡ್ ಲರ್ನರ್. ಕೆಲಸವನ್ನು ಬೇಗನೆ ಕಲಿತುಕೊಂಡ. 2 ವರ್ಷದಿಂದ ಹೂವನ್ನು ಮುಟ್ಟಿ ಅದರಿಂದ ಬರುತ್ತಿದ್ದ ನೀರನ್ನು ನೋಡಿ ಖುಷಿಪಡುತ್ತಿದ್ದೆ. ಆದರೆ ಆ 2 ವರ್ಷದ ನೋವನ್ನು ಇಂದು ಕಳೆದುಕೊಳ್ಳುವ ದಿನ ಬಂದಿತು. ಹೀಗೆ ಕಿರಣ್ಗೆ ಕೆಲಸವನ್ನು ಹೇಳಿಕೊಟ್ಟು ಅವನು ಅದನ್ನು ಪ್ರಯೋಗ ಮಾಡುತ್ತಿದ್ದ. ಅವನು ಕಮಲವನ್ನು ಸವರಿ ಮಾಡುತ್ತಿದ್ದ ಕೆಲಸಕ್ಕೆ ನನ್ನ ಕಣ್ಣಲ್ಲಿ ನೀರು ಬರುತ್ತಿತ್ತು. ಅವನು ಏನಾಯಿತು, ಯಾಕೆ ಅಳುತ್ತಿದ್ದೀರಾ ಎಂದು ನನ್ನನ್ನು ಕೇಳಿದ. ಏನಿಲ್ಲ, ನಿನ್ನ ಕೆಲಸ ನೀನು ಮಾಡು, ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ಎಂದು ಅವನಿಗೆ ಕೆಲಸ ಹೇಳಿಕೊಟ್ಟೆ. ಅವನಿಗೆ ಅವತ್ತು ಬೇರೆ ಬೇರೆ ತರಹದ ಕೆಲಸಗಳನ್ನು ಹೇಳಿಕೊಟ್ಟೆ. ಎಲ್ಲಾ ಕೆಲಸವನ್ನು ಅವನು ಮಾಡಿದ. ಅವನು ಕೂಡ ಕೆಲಸವನ್ನು ಕಲಿಯಲು ತುಂಬಾನೇ ಕಾತುರದಿಂದ ಇದ್ದ. ನಾನು ಹೇಳಿಕೊಟ್ಟ ಎಲ್ಲಾ ಕೆಲಸವನ್ನು ಚಾಚೂ ತಪ್ಪದೆ ಖುಷಿಯಿಂದ ಮಾಡಿದ. ಹಣ್ಣು ತಿನ್ನೋದು ಅಂದ್ರೆ ಅವನಿಗೆ ತುಂಬಾನೇ ಇಷ್ಟ. ಇಷ್ಟು ವರ್ಷದಿಂದ ಒಣಗಿ ಹೋಗಿದ್ದ ಮಾವಿನ ಹಣ್ಣುಗಳು ಇಂದು ಮತ್ತೆ ಪಳಪಳನೆ ಹೊಳೆಯಲು ಆರಂಭಿಸಿದವು. ಅವನು ಕೂಡ ಸಿಹಿಯಾದ ಮಾವಿನ ಹಣ್ಣುಗಳನ್ನು ಮುಟ್ಟಿ ಸವರಿ ತಿಂದು ತನ್ನ ಕೆಲಸವನ್ನು ಮುಗಿಸಿಕೊಂಡ. ಮೊದಲ ಬಾರಿಯಾದರೂ ಹೇಳಿಕೊಟ್ಟದ್ದನ್ನು ಕರೆಕ್ಟಾಗಿ ಮಾಡಿ ಅಚ್ಚುಕಟ್ಟಾಗಿ ಕೆಲಸ ಮುಗಿಸಿಕೊಟ್ಟ. ಕೆಲಸ ಮುಗಿಸಲು ಅವನು ತೆಗೆದುಕೊಂಡ ಸಮಯ 30 ನಿಮಿಷ. ನನಗೂ ಏನೂ ಅವಸರ ಇರಲಿಲ್ಲ. ಮೊದಲ ಬಾರಿಯಲ್ಲವಾ, ನಿಧಾನವಾದರೂ ಪರವಾಗಿಲ್ಲ ಎಂದು ನಾನು ಕೂಡ ಆತುರ ಬೀಳಲಿಲ್ಲ. ಕೆಲಸ ನಿಧಾನವಾದರೂ ಅಚ್ಚುಕಟ್ಟಾಗಿ ಆಗಬೇಕು ಎಂದು ನಾನು ಅವನ ಕೆಲಸವನ್ನು ನೋಡಿಕೊಂಡು ಸುಮ್ಮನೆ ಇದ್ದೆ. ಅವನ ಶ್ರದ್ಧೆಯ ಕೆಲಸಕ್ಕೆ ಹೂವು ಅರಳಿ ನೀರು ಬಿಟ್ಟು ಒದ್ದೆಯಾಗಿ ಹೋಯಿತು. ನನ್ನ ಕಣ್ಣಲ್ಲಿ ಆನಂದ ಬಾಷ್ಪ. 2 ವರ್ಷದ ವನವಾಸ ಎಲ್ಲವೂ ನನ್ನ ಕಣ್ಮುಂದೆ ಬಂದು ಹೋಯಿತು. ಅವನಿಗೂ ಅವನ ಜೀವನದಲ್ಲಿ ಯಾರೂ ಇರಲಿಲ್ಲ. ನನ್ನ ಜೀವನದಲ್ಲಿ ನನಗೆ ಯಾರೂ ಇರಲಿಲ್ಲ. ಅಂದು ನಾವಿಬ್ಬರೂ ಕೂತು ಜೀವನ ಪರ್ಯಂತ ಒಟ್ಟಿಗೆ ಇರಲು ತೀರ್ಮಾನ ಮಾಡಿದೆವು. ನಾನು ಅವನು ತುಂಬಾನೇ ಪ್ರೀತಿಸಲು ಶುರು ಮಾಡಿದೆವು ಮತ್ತು ಇಬ್ಬರೂ 1 ವರ್ಷದ ನಂತರ ಮದುವೆಯಾದೆವು. ಇಂದು ನಾನು ಮತ್ತು ಕಿರಣ್ ಇಬ್ಬರೂ ಸಂತೋಷದ ಜೀವನವನ್ನು ಕಳೆಯುತ್ತಿದ್ದೇವೆ. ಗೆಳೆಯರೇ, ಇದೊಂದು ಕೇವಲ ಕಾಲ್ಪನಿಕ ಕಥೆ. ಒಂದು ಕೆಲಸ ಸಿಗುತ್ತೆ ಅಂತ ಊರು ಬಿಟ್ಟು ಊರಿಗೆ ಬರೋರಿಗೆ ಅಥವಾ ಕಷ್ಟಪಟ್ಟು ದುಡಿಯೋಣ ಅಂತ ಇರೋ ವ್ಯಕ್ತಿಗಳಿಗೆ ಈ ರೀತಿ ಫೇಕ್ ಕಂಪನಿಗಳು ಕೆಲಸ ಕೊಡಿಸುತ್ತೇವೆ ಎಂದು ಆಸೆ ಹುಟ್ಟಿಸಿ ದುಡ್ಡು ವಸೂಲಿ ಮಾಡಿಕೊಂಡು ಮೋಸ ಮಾಡುತ್ತಾರೆ. ನೀವು ಈ ರೀತಿ ಮೋಸ ಹೋಗದೆ ಜೀವನದಲ್ಲಿ ಸುರಕ್ಷಿತವಾಗಿ ಇರಿ. ಯಾವುದೇ ಕೆಲಸ ಪಡೆಯುವಕ್ಕೂ ದುಡ್ಡು ಪಾವತಿಸಬೇಡಿ. ಧನ್ಯವಾದಗಳು.